Hello everyone, welcome back again to my YouTube channel. Hope everyone is doing well. ಇವತ್ತು ನಾನೀಗ ತೋರಿಸ್ತಾ ಇರೋದು ಹಿಂದಿನ ದಿನ ರಾತ್ರಿ ತುಪ್ಪ ನಾನು ರೆಡಿ ಮಾಡಿದ್ದೆ, ಬೆಣ್ಣೆ ಕಾಯಿಸಿದ್ದೆ. ಸುಮಾರು ಅಂದರೆ ಒಂದು 13 ಸೇರಷ್ಟು ಕೆ ಜಿ ಲೆಕ್ಕದಲ್ಲಿ ಹೇಳೋದಾದರೆ 3ರಿಂದ 3.5 kg. ಸೊ ಅದು ಇವಾಗ ಬೆಳಗ್ಗೆ ಹೇಗಾಗಿದೆ ಅಂತ ಅದು ತೆಗೆದು ನೋಡ್ತಾ ಇದ್ದೀನಿ. ಈಗ ಮಾಡ್ತಾ ಇರೋದು ಇವತ್ತಿನ ಮಧ್ಯಾಹ್ನದ ಊಟ. ಇದು ಊಟಕ್ಕೆ ನಾನು ಒಂದೇ ಪಾಟಲ್ಲಿ ಅನ್ನ ಮತ್ತು ಸಾಂಬಾರು ಎರಡೂ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಮನೇಲಿ ಯಾವ ತರಕಾರಿ ಇದೆ ಅದನ್ನು ತೊಗೋಬೋದು. ಕ್ಯಾರೆಟ್ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಅಥವಾ ಆಲೂಗೆಡ್ಡೆ ಯಾವ ಥರ ಆದರೂ. ನಾನಿಲ್ಲಿ ನುಗ್ಗೆಕಾಯಿ ತೊಗೊಂಡಿದ್ದೆ. ಆ ನುಗ್ಗೆಕಾಯಿ ತೊಗೊಂಡು ಸುಮಾರು ದಿನ ಆಗಿತ್ತು, ಬಟ್ ಸ್ಟಿಲ್ ಅದನ್ನು ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಸಾಂಬಾರಿಗೆ ನುಗ್ಗೆಕಾಯಿ ಹಾಕಿದ್ರೆ ಅದರ ಫ್ಲೇವರೇ ಬೇರೆ ಇರುತ್ತೆ. ಇದರೊಟ್ಟಿಗೆ ಆಲೂಗೆಡ್ಡೆ 2ರಿಂದ 3 ಹಾಕೊತಾ ಇದ್ದೀನಿ. ಆಲೂಗೆಡ್ಡೆ ನನಗೆ ಸಾಂಬಾರಲ್ಲಿದ್ದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದು ಅಲ್ಲದೆ ಬೇಬಿ ವೆಯ್ಟ್ ಗೇನ್ಗೂ ಕೂಡ ಆಲೂಗೆಡ್ಡೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಯಲ್ಲಿ ಈರುಳ್ಳಿ, ಟೊಮೆಟೊ, ಯಾವುದೇ ತರಕಾರಿ ತೊಗೊಂಡ್ರೂ ಕೂಡ ಈರುಳ್ಳಿ ಟೊಮೆಟೊ ಹಾಕಲೇಬೇಕು, ಆವಾಗ ಚೆನ್ನಾಗಾಗುತ್ತೆ. ಇದ್ರ ಜೊತೆಯಲ್ಲಿ ಕ್ಯಾರೆಟ್ ಇದ್ದಿದ್ರೆ ನನಗೆ ಇನ್ನೂ ಚೆನ್ನಾಗಿ ಅನಿಸೋದು ಸಾಂಬಾರಲ್ಲಿ. ಈಗ ಒಂದು ಪಾಟ್ ಇಲ್ಲ 5 ಲೀಟರ್ ಕುಕ್ಕರ್ ತೊಗೊತಾ ಇದ್ದೀನಿ. ಅದಕ್ಕೆ ನಾನು ತೊಗರಿಬೇಳೆ ಮತ್ತು ಮಸೂರು ದಾಲ್ ಎರಡೂ ತೊಳೆದ್ಬಿಟ್ಟು ಇಟ್ಕೋತೀನಿ. ಬೇಳೆಗಳನ್ನ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. 1 ಕಪ್ ತೊಗರಿಬೇಳೆಗೆ ನಾನಿಲ್ಲಿ 1/2 ಕಪ್ ಮಸೂರು ದಾಲ್ ಹಾಕ್ಕೊತೀನಿ. ಅಂದರೆ ಎಷ್ಟು ಹಾಕ್ಕೊತಿರೋ ಅಷ್ಟರಲ್ಲಿ ಅರ್ಧ ಮಸೂರು ದಾಲ್ ಹಾಕ್ಕೊತಾ ಇದ್ದೀನಿ. ಈಗ ತೊಳೆದು ಇಟ್ಕೊಂಡಾದಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡು ಇರೋ ಎಲ್ಲ ತರಕಾರಿಗಳನ್ನೂ ಆ್ಯಡ್ ಮಾಡ್ಕೋಬೇಕು. ಜೊತೆಗೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಬೇಕು. ನಾನು ಒಂದೊಂದು ಸಾರಿ ಇದ್ರ ಜೊತೆಲಿ ಅನ್ನ ಮಾಡಲಿಲ್ಲ ಅಂತ ಅಂದರೆ ಇದಕ್ಕೇ ಖಾರ ಪುಡಿನೂ ಹಾಕ್ಬಿಡ್ತೀನಿ, ಇದಕ್ಕೆ ಸಾಂಬಾರು ಪುಡಿನೂ ಹಾಕ್ಬಿಡ್ತೀನಿ. ನೆಕ್ಸ್ಟ್ ಮಾತ್ರ ಮಸಾಲೆನ ಹಾಕ್ಕೊತೀನಿ. ಅದು ವಿಷಲ್ ಹೊಡೆದು ಇಳಿಸ್ಕೊಂಡಾದಮೇಲೆ ಈಗ ಇದಕ್ಕೆ ಸ್ಟ್ಯಾಂಡ್ ಬರೋದಲ್ಲ ಕುಕ್ಕರ್ದು, ಅದನ್ನು ಹಾಕ್ತಾಯಿದ್ದೀನಿ. ಈ ಸ್ಟ್ಯಾಂಡ್ನ ಈ ಥರ ಒಂದು ಕುಕ್ಕರಲ್ಲಿ 3-4 ಐಟಮ್ಸ್ ಮಾಡೋ ಟೈಮಲ್ಲಿ ಮಾತ್ರ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಇದನ್ನು ಸಾಂಬಾರಲ್ಲಿ ಫುಲ್ ಮುಳುಗಿಸಿರ್ತೀನಿ. ಸೊ ಅನ್ನದ ಪಾತ್ರೆ ಇಡೋಕ್ಕಿಂತ ಮುಂಚೆ ಅದಕ್ಕೆ 1 ಸ್ಪೂನ್ ಆಯಿಲ್ ಹಾಕ್ತೀನಿ, ಆವಾಗ ಜಾಸ್ತಿ ಸ್ಪಿಲ್ ಔಟ್ ಆಗೋದಿಲ್ಲ. ಈಗ ಒಂದು ಬೌಲಲ್ಲಿ ನಾನು 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 1:2 ರೇಷಿಯೋದಲ್ಲಿ ನಾನು ವಾಟರ್ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಬೇಕು. ಸ್ವಲ್ಪ ಏರ್ ಟೈಟ್ ಪ್ಲೇಟ್ ಮುಚ್ಚಿದ್ರೆ ಇನ್ನೂ ಒಳ್ಳೆಯದು. ಸೊ ಆಗ ಸ್ಪಿಲ್ ಔಟ್ ಆಗೋದಿಲ್ಲ. ನಾನಿಲ್ಲಿ ಸ್ವಲ್ಪ ಲೂಸ್ ಇರೋದು ಮುಚ್ಚಿದ್ದೀನಿ. ನೆಕ್ಸ್ಟ್ ಇದನ್ನು ಕುಕ್ಕರ್ ಮುಚ್ಚಿ ನಾನಿಲ್ಲಿ ವಿಷಲ್ ಹೊಡಿಸ್ತಾ ಇದ್ದೀನಿ. 1 ವಿಷಲ್ನ ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ವಿಷಲ್ ಮಾಡಿಸ್ತೀನಿ. ಅಂದರೆ ತುಂಬ ಬೇಗನೆ ವಿಷಲ್ ಆಗಿಬಿಡುತ್ತೆ. ಅದಾದಮೇಲೆ 5 ನಿಮಿಷ ನಾವು ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ವಿಷಲ್ ಆಗಲೇಬೇಕು ಅಂತ ಏನಿಲ್ಲ. ಸೊ 5 ನಿಮಿಷ ವಿಷಲ್ ಆದಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡ್ರೆ ಸಾಕು. ಆವಾಗ ಸಿಯೋದು ಆ ಥರ ಏನಿರಲ್ಲ. ಫಸ್ಟ್ ಟೈಮ್ ಮಾಡಿದಾಗ ನಾನು ಸುಮ್ಮನೆ ವಿಷಲ್ ಹೊಡಿಸ್ಬಿಟ್ಟಿದ್ದೆ, ಆವಾಗ ಫುಲ್ ಸೀದೋಗ್ಬಿಟ್ಟಿತ್ತು. ಬಟ್ ಇದನ್ನು ನೆಕ್ಸ್ಟ್ ನಾನು ಪ್ರಾಕ್ಟೀಸ್ ಮಾಡಿದ್ಮೇಲೆ ಈ ಥರ ಮಾಡ್ಕೋತಾ ಇದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಾ ಅನ್ನನೂ ಕರೆಕ್ಟಾಗಿ ಆಗಿದೆ. ಅಗಳಗಳು ಅಥವಾ ಜಾಸ್ತಿ ಮೆತ್ತಗಾಗೋದು ಆ ಥರ ಏನಿಲ್ಲ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ. ಇಲ್ಲಿ ನಾನು ಸ್ಟ್ಯಾಂಡ್ ಕೂಡ ತೆಗಿತಾ ಇದ್ದೀನಿ. ನೀಟಾಗಿ ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇಲ್ಲಿ ಸ್ಮಾಲ್ ಫ್ಯಾಮಿಲಿಗೆ ಆಗುತ್ತೆ ಅಂತ ಏನಿಲ್ಲ. ಈಗ ನಾನು ಮಾಡ್ತಾ ಇರೋ ಸಾಂಬಾರು ಏನಿಲ್ಲ ಅಂತ ಅಂದರೂ 5ರಿಂದ 6 ಜನಕ್ಕೆ ಸಾಂಬಾರದು ರೆಡಿ ಆಗ್ತಾಯಿದೆ. ಸೊ ಹಾಗಾಗಿ ನಾವು ಸಾಂಬಾರಿಗೆ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕೆಳಗಡೆ ಸಿಯೋದು ಇಲ್ಲ. ಕುಕ್ಕರ್ ಕೂಗಿದ ಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲ ಪೇಸ್ಟನ್ನ ನಾನಿಲ್ಲಿ ತರಕಾರಿಗೆ ಹಾಕ್ತಾಯಿದ್ದೀನಿ. ಈ ಮಸಾಲ ಪೇಸ್ಟ್ಗೆ ಸ್ವಲ್ಪ ಕಾಯಿ, ಖಾರ ಪುಡಿ ಮತ್ತು ಸಾಂಬಾರು ಪುಡಿ, ಧನಿಯಾ ಪುಡಿ ಇಷ್ಟೇ ನಾನು ಹಾಕಿರೋದು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಪಕ್ಕದಲ್ಲಿ ಸಾಂಬಾರು ಕುದೀತಿದ್ದ ಹಾಗೇ ನಾನಿಲ್ಲಿ ಒಗ್ಗರಣೆನೂ ಕೊಟ್ಬಿಡ್ತೀನಿ. ಒಗ್ಗರಣೆ ಒಂದು ಬೇಸಿಕ್ ಅಷ್ಟೇ. ಏನು ಅಂದರೆ ಸಾಸಿವೆ ಮತ್ತು ಜೀರಿಗೆ, ಕೊರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಇಷ್ಟನ್ನೇ ಹಾಕ್ತಾಯಿದ್ದೀನಿ. ಈ ಸಾಂಬಾರಲ್ಲಿ ಈರುಳ್ಳಿನೂ ಸ್ಕಿಪ್ ಮಾಡ್ಬೋದು ಮತ್ತು ಬೆಳ್ಳುಳ್ಳಿನೂ ಸ್ಕಿಪ್ ಮಾಡ್ಬೋದು. ತಿನ್ನಲ್ಲ ಅಂದವರು ಟೇಸ್ಟ್ ಚೆನ್ನಾಗೇ ಇರುತ್ತೆ. ನನಗೆ ಈಗ ಮಾಡಿದ ಸಾಂಬಾರು ನನಗೆ ತುಂಬಾ ಇಷ್ಟ ಆಯಿತು. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಅನ್ನ ಸಾಂಬಾರು ಎರಡೂ ಜೊತೆಲೇ ಮಾಡ್ಕೋಬೋದು. ಹಾಗಾಗಿ ನಾನು ಈ ವಿಡಿಯೋ ನಾನಿಲ್ಲಿ ಶೇರ್ ಮಾಡಿದೆ. ಈಗ ನಾನು ತೋರಿಸ್ತಾ ಇರೋದು ಎಸ್ಟರ್ಡೇಸ್ ಈವ್ನಿಂಗ್ ವಿಡಿಯೋ. ಈವ್ನಿಂಗ್ ಟೈಮಲ್ಲಿ ಮಗುಗೆ ರಿತವ್ಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ನೆನೆ ಹಾಕಿದ್ದೆ. ಅಂದರೆ ಶುಗರ್ ಬದಲಾಗಿ, ಸ್ವೀಟ್ ಬದಲಾಗಿ ನಾನಿಲ್ಲಿ ಡೇಟ್ಸ್ ಮತ್ತು ಆಲ್ಮಂಡ್ ಹಾಕಿದ್ದೆ. 2 ಡೇಟ್ಸ್ ಮತ್ತು 3ರಿಂದ 4 ಆಲ್ಮಂಡ್ ಹಾಕಿದ್ದೆ.
ಸೊ ಅದನ್ನು ನಾನಿಲ್ಲಿ ಪೀಲ್ ಮಾಡಿಕೊಂಡು ಆ ವಾಟರ್ ಇರುತ್ತಲ್ಲ, ಸೋಕ್ ಮಾಡಿರೋ ವಾಟರ್, ಅದನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನಾನು ಒಂದೊಂದು ಸಾರಿ ಸಪ್ರೇಟಾಗಿ ಹಾಕ್ತೀನಿ, ಆಗ ವಿತೌಟ್ ಗಿಲ್ಟ್ ನಾನಿಲ್ಲಿ ವಾಟರ್ ಸೇರಿಸ್ತೀನಿ. ಬಟ್ ಇಲ್ಲಿ ನಾನು ಆಲ್ಮಂಡ್ ನೀಟಾಗಿ ತೊಳೆದ್ಬಿಟ್ಟು ಹಾಕಿರೋದ್ರಿಂದ ನಾನಿಲ್ಲಿ ವಾಟರ್ ಸೇರಿಸ್ತಾ ಇದ್ದೀನಿ. ಇಲ್ಲ ಅಂದರೆ ನಾನು ಆ ವಾಟರ್ನ ಡಿಸ್ಕಾರ್ಡ್ ಮಾಡ್ತೀನಿ. ಒಂದು ದೊಡ್ಡ ಬನಾನ ಹಾಕೊತಾ ಇದ್ದೀನಿ, ಪಚ್ಚ ಬಾಳೆಹಣ್ಣು ಬರುತ್ತಲ್ಲ ಅದು ಫುಲ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ವಾಟರ್ ಹಾಕ್ತೀನಿ. ಆ ವಾಟರ್ ಚಿಯಾ ಸೀಡ್ಸ್ ಸೋಕ್ ಮಾಡಿರೋ ವಾಟರ್ ಅದು. ಈ ಸ್ಮೂತಿ ತುಂಬ ಒಳ್ಳೆಯದು, ಅಂದರೆ ಬಾಡಿ ವೆಯ್ಟ್ ಗೇನ್ ಮಾಡೋದಕ್ಕೆ ದೊಡ್ಡವ್ರಿಗೂ ಆಗಲಿ ಅಥವಾ ಮಗುಗಾದ್ರೂ ಆಗಲಿ ಸಣ್ಣವ್ರಿಗಾದರೂ ಆಗಲಿ ತುಂಬ ಚೆನ್ನಾಗಿರುತ್ತೆ, ಮತ್ತು ಹಾಗೆ ಫುಲ್ ಫಿಲ್ಲಿಂಗ್ ಆಗಿರುತ್ತೆ. ರಿತವ್ ಕೆಳಗಡೆ ಆಟ ಆಡ್ಕೊಂಡು ಬಂದು ಸುಸ್ತಾಗಿದ್ದ, ಜೊತೆಯಲ್ಲಿ ಸುಸ್ತಾಗಿದ್ರೂ ಕೂಡ ಪಕ್ಕದ ಮನೆ ಹುಡುಗನ ಜೊತೆಯಲ್ಲಿ ಆಟ ಆಡ್ತಾನೆ ಇದ್ದಾನೆ. ಸೊ ನಾನು ಇದನ್ನು ಅವನಿಗೆ ಹೋಗ್ಕೊಡ್ತೀನಿ, ಕುಡಿತಾನ ಇಲ್ವಾ ನೋಡಬೇಕು. ಈಗ ಈ ಬ್ಲೆಂಡರಲ್ಲಿ ನಾನು ಬ್ಲೆಂಡ್ ಮಾಡಿಕೊಂಡೆ, ಪರ್ಫೆಕ್ಟಾಗಿ ಬ್ಲೆಂಡ್ ಆಗಿತ್ತು. ನೆಕ್ಸ್ಟ್ ಇದನ್ನು ನಾನು 2 ಗ್ಲಾಸ್ಗೆ ಹಾಕ್ತಾಯಿದ್ದೀನಿ. ನನಗೆ ನೀರಿರೋ ಗ್ಲಾಸಿಗೆ ಹಾಕೋತಾ ಇದ್ದೀನಿ, ಮಗುಗೆ 1 ಗ್ಲಾಸಿಗೆ ಹಾಕ್ತಾಯಿದ್ದೀನಿ. ರಿತವ್ಗೆ ಈವ್ನಿಂಗ್ ಟೈಮಲ್ಲಿ ನಾನು ಯಾವಾಗಲೂ ಹಾಲು ಕೊಡ್ತೀನಿ. ಸೊ ಹಾಗಾಗಿ ಇವತ್ತು ಈ ಸ್ಮೂತಿಗೂ ಕೂಡ ಹಾಲನ್ನ ನಾನು ಮಿಕ್ಸ್ ಮಾಡ್ತೀನಿ. ನಾನು ಮುಂಚೆನೇ ಹಾಲನ್ನೇ ಹಾಕಿ ಮಿಕ್ಸಿ ಮಾಡ್ಬೋದಾಗಿತ್ತು, ಬಟ್ ನಾನಿಲ್ಲಿ ತೊಗೊತಾ ಇರೋದ್ರಿಂದ ನಾನು ಹಾಲು ಹಾಕ್ತಾಯಿಲ್ಲ. ಸೊ ಲೋಟಕ್ಕೆ ಹಾಕಿದ್ಮೇಲೆ ನಾನಿಲ್ಲಿ ಹಾಲನ್ನ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಹಾಲನ್ನ ಆ್ಯಡ್ ಮಾಡಿದ್ಮೇಲೆ ಸ್ವೀಟ್ ಸ್ವಲ್ಪ ಕಮ್ಮಿ ಆಗುತ್ತಲ್ವ, ಅದಕ್ಕೋಸ್ಕರ ಇಲ್ಲಿ ಚೂರು ಬೆಲ್ಲ ಕೂಡ ಹಾಕ್ತೀನಿ. ಈಗ ಬೆಣ್ಣೆ ಕಾಯಿಸೋದಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನಾನಿಲ್ಲಿ ತೋರಿಸ್ತಾ ಇರೋ ಬ್ಲ್ಯಾಕ್ ಕಲರ್ ಕವರಲ್ಲಿರೋ ಬೆಣ್ಣೆ ಅದು ಬಂದು ಎಮ್ಮೆದು, ಅಂದರೆ ತುಂಬಾ ಯೆಲ್ಲೋ ಕಲರ್ ಇರುತ್ತೆ. ಹಸು ಬೆಣ್ಣೆ ಒಳ್ಳೆಯದಾ ಅಂದರೆ ಹಸು ತುಪ್ಪ ಒಳ್ಳೆಯದಾ ಅಥವಾ ಎಮ್ಮೆದ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈಗ ತೋರಿಸ್ತಾ ಇರೋದು ಬಾಕ್ಸಲ್ಲಿರೋದು ಹಸುದು ಅಂತ ಅಂದ್ಕೊತೀನಿ, ವೈಟ್ ಇರುತ್ತಲ್ವ ಹಾಗಾಗಿ. ನೆಕ್ಸ್ಟ್ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊತೀನಿ, ನೀಟಾಗಿ ಅದನ್ನು ಒಂದು ಸರಿ ತೊಳ್ಕೊತಾ ಇದ್ದೀನಿ. ಇದನ್ನು ಒಂದು 3-4 ಸರಿ ತೊಳ್ಕೊಬೇಕು ಅಂತ ಹೇಳ್ತಾರೆ, ಬಟ್ ಆಲ್ರೆಡಿ ಫ್ರೆಶ್ ಇತ್ತು ಆ್ಯಂಡ್ ನಮಗೆ ಗೊತ್ತಿರೋರನ್ನೇ ನಾನು ಯಾವಾಗಲೂ ಅವ್ರ ಹತ್ರನೇ ಇಸ್ಕೊಳ್ಳೋದ್ರಿಂದ ಇದು ಚೆನ್ನಾಗಿರುತ್ತೆ ಅಂದು ಒಂದೇ ಸರಿ ತೊಳಿತಾ ಇದ್ದೀನಿ. ಬೆಣ್ಣೆ ತೊಳೆಯೋದು ನನಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಅದು ಕೈಗೆಲ್ಲ ಅಂಟುತ್ತೆ. ಈ ಬೆಣ್ಣೆಯಿಂದ ತುಪ್ಪ ಕಾಯಿಸೋ ಪ್ರೋಸೆಸ್ಸೇ ಒಂದು ಸ್ವಲ್ಪ ಹಾಗಿರುತ್ತಲ್ವ. ಸೊ ಇದನ್ನು ಒಂದು ಸರಿ ತೊಳಿತೀನಿ. ಇಲ್ಲಿ ನೀರು ಥರ ಏನು ಮಜ್ಜಿಗೆ ಥರ ಇರುತ್ತೆ ಅದನ್ನು ನಾನು ಚೆಲ್ತಾ ಇದ್ದೀನಿ. ನೆಕ್ಸ್ಟ್ ಆ ಪಾತ್ರೆನ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದನ್ನು ನಾನು ಹೈ ಫ್ಲೇಮಲ್ಲೇ ಬೆಣ್ಣೆ ಕಾಯಿಸ್ತೀನಿ. ಅಂದರೆ ಬೆಣ್ಣೆ ಎಲ್ಲ ಕರಗೋ ತನಕ ಹೈ ಫ್ಲೇಮಲ್ಲಿ ಇಟ್ಕೊತೀನಿ. ನೆಕ್ಸ್ಟು ಮತ್ತು ಲೋ ಫ್ಲೇಮೇ ಮಾಡ್ತೀನಿ. ಆ ಲೋ ಫ್ಲೇಮ್ ಮಾಡಿದ್ದು ಕೊನೆಗೆ ಆಗೋ ತನಕನೂ ಲೋ ಫ್ಲೇಮಲ್ಲೇ ಇಡ್ತೀನಿ, ಮತ್ತು ನಾನು ಹೈ ಮಾಡೋಕ್ಕೆ ಹೋಗೋದೇ ಇಲ್ಲ. ತುಪ್ಪ ಕಾಯಿಸ್ಬೇಕಾದ್ರೆ ಎಷ್ಟು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಂದವಾಗಿ ಕಾಯಿಸ್ತೀವಿ ಅಷ್ಟು ಚೆನ್ನಾಗಿ ಆಗುತ್ತೆ ಅಂತ. ಇಲ್ಲ ಅಂತ ಅಂದರೆ ಬೆಣ್ಣೆ ಕಾಯಿಸ್ಬೇಕಾದ್ರೆ ಯಾವ ಮೊಮೆಂಟಲ್ಲಿ ಬೆಣ್ಣೆ ಸೀದೋಗ್ಬೋದು ಅಥವಾ ಏನಾದರೂ ಒಂದು ಹೆಚ್ಚು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಮುಂಜಾಗ್ರತೆಯಿಂದ ನಾನು ಲೋ ಫ್ಲೇಮಲ್ಲೇ ಇಟ್ಕೊತೀನಿ. ಇಲ್ಲಿ ನಾನು ಒಂದು ಪೌಡರ್ ರೆಡಿ ಮಾಡ್ಕೊತಾ ಇದ್ದೀನಿ ತುಪ್ಪಕ್ಕೆ ಹಾಕೋದಕ್ಕೆ. ಅದು ನಾನಿಲ್ಲಿ ಮೆಂತೆಕಾಳು ಮತ್ತು ಏಲಕ್ಕಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಟೈಪ್ಸ್ ತುಪ್ಪಗಳಿಗೆ ನಾನಿಲ್ಲಿ
ಹಾಕಬೇಕಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ 3 ಸ್ಪೂನಷ್ಟು ನಾನಿಲ್ಲಿ ಮೆಂತ್ಯಕಾಳು ತೊಗೊತಾ ಇದ್ದೀನಿ ಮತ್ತು 9-10 ಏಲಕ್ಕಿನ ನಾನಿಲ್ಲಿ ತೊಗೊತಾ ಇದ್ದೀನಿ. ಸೊ ಅದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸ್ಮೆಲ್ ಬಂತು ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಅದನ್ನು ಪಕ್ಕದ ಮನೆಯವರು ಕೂಡ ಅಬ್ಸರ್ವ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ. ಆ ಥರ ಸಣ್ಣ ಉರಿಲೇ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಬೇಕು. ನೆಕ್ಸ್ಟ್ ಅದನ್ನು ಮಿಕ್ಸಿ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಈಗ ಈ ಒಂದು ಪಾತ್ರೆಯಲ್ಲಿ ನಾನು ಕಾಯಿಸ್ಕೋಬೇಕಾಗಿತ್ತು, ಬಟ್ ಅಷ್ಟೊಂದು ದೊಡ್ಡ ಪಾತ್ರೆ ನಮ್ಮ ಮನೇಲಿ ಇರಲಿಲ್ಲ ಅಂತ ನಾನಿಲ್ಲಿ ಕುಕ್ಕರ್ನ ಕಾಯಿಸ್ಕೊಳ್ಳೋಕೆ ಇಡ್ತಾಯಿದ್ದೀನಿ. ಅದು 7 ಲೀಟರ್ ಕುಕ್ಕರ್ಗೆ ನಾನಿಲ್ಲಿ ಈ ಹಸು ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ಇದು ಕೂಡ ನಾನು ಎಮ್ಮೆ ಬೆಣ್ಣೆನ ಹೇಗೆ ಕಾಯಿಸ್ಕೊಳ್ಳೋಕೆ ಇಟ್ಕೊಂಡೆ ಅದೇ ಥರ ತೊಳೆದ್ಬಿಟ್ಟು ಕಾಯಿಸ್ಕೊಳ್ಳೋಕೆ ಇಟ್ಕೊತಾ ಇದ್ದೀನಿ. ಅದಕ್ಕೆ ಬಾಕ್ಸಲ್ಲಿ ಎಷ್ಟು ನೀರಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ನಾನು ಒಂದು ಸ್ವಲ್ಪ ತೊಳ್ಕೊತಾ ಇದ್ದೀನಿ. ತೊಳ್ಕೊಳ್ಳೋದು ಅಂದರೆ ನಾನು ಸ್ಟಾರ್ಟಿಂಗ್ ಏನು ಅಂತ ಅಂದ್ಕೊಂಡ್ಬಿಟ್ಟಿದೆ, ಬಟ್ ಈ ಥರ ಒಂದು ಸರಿ ರಿನ್ಸ್ ಮಾಡೋದನ್ನೇ ತೊಳ್ಕೊಳ್ಳೋದು ಅಂತ ಹೇಳ್ತಾರೆ. 3-4 ಸರಿ ಮಾಡ್ಕೊಂಡ್ಲೂಬೋದು. ನಾನಿಲ್ಲಿ ಒಂದೇ ಸರಿ ಮಾಡ್ತಾಯಿದ್ದೀನಿ. ನೀರು ಹಾಕ್ಕೊಳ್ಳೋದು ಮತ್ತು ಇದನ್ನು ರಿನ್ಸ್ ಮಾಡ್ಕೋಬೇಕು ಮತ್ತು ಚೆಲ್ಲಬೇಕು ಮತ್ತು ಬೇರೆ ಕ್ಲೀನ್ ವಾಟರ್ ಹಾಕ್ಕೋಬೇಕು. ಇದನ್ನೇ 3-4 ಸರಿ ಮಾಡ್ಕೋಬೋದು. ಬಟ್ ನಾನೀಗ ಆಲ್ರೆಡಿ ಫ್ರೆಶ್ ಬೆಣ್ಣೆ ತೊಗೊಂಡಿರೋದ್ರಿಂದ ನಾನೀಗ ಒಂದೇ ಸರಿ ತೊಳೆದ್ಬಿಟ್ಟು ಇನ್ನೊಂದು ಪಾತ್ರೆಗೆ ಹಾಕ್ಕೋಬೇಕು. ನಾನಿಲ್ಲಿ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ನಾನು ಕ್ಲೀನ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದು ಒಂದು ಟೂಲಿಂದ ತುಂಬ ಚೆನ್ನಾಗಿ ಬೆಣ್ಣೆನ ನಾವು ಕ್ರಿಯೇಟ್ ಮಾಡ್ಕೋಬೋದು. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಬಟ್ ಜಾಸ್ತಿ ಪ್ರಮಾಣದಲ್ಲಿರೋದ್ರಿಂದ ಇದು ನಮಗೆ ಅಷ್ಟು ಹೆಲ್ಪ್ ಆಗೋದಿಲ್ಲ. ಈ ಥರ ಒಂದು ಸಿಲಿಕಾನ್ದು ಸ್ಪೂನ್ ಬರುತ್ತೆ, ಆ ಥರ ಸ್ಪೂನ್ ಇದ್ದರೆ ತುಂಬಾ ಈ ಬೆಣ್ಣೆ ತೆಗಿಯೋ ಪ್ರೋಸೆಸ್ ತುಂಬಾ ಈಸಿ ಆಗುತ್ತೆ. ಈವನ್ ವಾಶ್ ಮಾಡೋಕ್ಕೂ ಕೂಡ ಇದನ್ನು ಫುಲ್ ಕ್ರೇಪ್ ಮಾಡ್ಕೋಬೋದು. ಹಾಗಾಗಿ ತೊಳೆಯೋ ಟೈಮಲ್ಲಿ ಏನೂ ಕೂಡ ತೊಂದರೆ ಆಗೋದಿಲ್ಲ. ಈಗ ಫ್ರೆಶ್ ಬೆಣ್ಣೆ ನಾನು ಸಿಗೋದು ಈ ಥರ ತುಂಬ ಕಡಿಮೆ ಅಲ್ವಾ. ಅಮೂಲ್ ಆ ಥರ ಹೊರಗಡೆ ಸಿಗುತ್ತೆ, ನಂದಿನಿ ಬಟರೆಲ್ಲ, ಬಟ್ ನನಗೆ ಅದು ಸಾಲ್ಟೆಡು ಆ ಥರ ಇರುತ್ತೆ. ಸೊ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ. ಬೇರೆ ಟೈಮಲ್ಲಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನನಗೆ ಬನ್ ಜೊತೆಲಿ ಬಟರ್ ಮತ್ತು ಶುಗರ್ ಹಾಕ್ಕೊಂಡು ತಿಂದರೆ ತುಂಬ ಅನಿಸುತ್ತೆ. ಅದು ಒಂಥರ ಚೈಲ್ಡ್ಹುಡ್ ಮೆಮೊರೀಸ್ ನನಗೆ. ಸೊ ಅದಕ್ಕಾಗಿ ನಾನು ಈ ಬಟರ್ನ ಎತ್ತಿಟ್ಕೋತಾ ಇದ್ದೀನಿ. ಈ ಸೈಡ್ ಎಮ್ಮೆದು ತುಪ್ಪ ರೆಡಿ ಆಗ್ತಾ ಇದೆ. ಅದು ತುಂಬಾ ಕಲರ್ಫುಲ್ಲಾಗಿ ಕಾಣಿಸುತ್ತೆ, ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈಗ ಮಜ್ಜಿಗೆ ಥರ ಆಗಿದೆ, ಅಂದರೆ ಯೆಲ್ಲೋ ಕಲರು ವೈಟ್ ಕಲರ್ ಮಿಕ್ಸ್ ಆಗ್ತಾ ಇದೆ. ಬಟ್ ಹೋಗ್ತಾ ಹೋಗ್ತಾ ವೈಟ್ ಕಲರ್ ಪಾರ್ಟ್ ಏನಿದೆ ಅದು ಕೆಳಗಡೆ ಸೆಟಲ್ ಆಗುತ್ತೆ. ಆ್ಯಂಡ್ ತುಪ್ಪ ತಿಳಿಯಾಗಿ ಯೆಲ್ಲೋ ಕಲರ್ ಲಿಕ್ವಿಡ್ ಇರುತ್ತಲ್ಲ ಅದು ಮೇಲ್ಗಡೆ ಬರುತ್ತೆ. ಆಗ ಬೆಣ್ಣೆ ರೆಡಿ ಆಗಿದೆ, ತುಪ್ಪ ರೆಡಿ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಅದು ರೆಡಿ ಆಗಿದೆಯಾ ಇಲ್ಲ ಅಂತ ಟೆಸ್ಟ್ ಮಾಡೋಕ್ಕೆ ನಾನಿಲ್ಲಿ ಒಂದು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬೌಲ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು 1 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಬರೀ ನೀರು ಹಾಕ್ಕೊಂಡೆ ನಾವು ಇದನ್ನು ಟೆಸ್ಟ್ ಮಾಡ್ಬೋದು, ಬಟ್ ಉಪ್ಪು ಹಾಕ್ಕೊಂಡ್ರೆ ತುಪ್ಪ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ಅಂದು ನಾನಿಲ್ಲಿ ಉಪ್ಪು ಹಾಕೋತಾ ಇದ್ದೀನಿ. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಈ ಟೈಮಲ್ಲಿ ನಾನು ಪೌಡರ್ ಮಾಡ್ಕೊಂಡಿರೋದನ್ನು 1 ಸ್ಪೂನ್ ಹಾಕ್ತೀನಿ. ನೆಕ್ಸ್ಟ್ ಇಲ್ಲಿ 1 ಹಿಡಿ ಕರಿ ಲೀವ್ಸ್ ಹಾಕ್ತಾಯಿದ್ದೀನಿ, ಕೊರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಮತ್ತು ವೀಳ್ಯದೆಲೆ ಬರುತ್ತಲ್ಲ ಅಡಿಕೆ ಎಲೆ ಜೊತೆ ತಿಂತೀವಲ್ಲ ಪಾನ್, ಅದನ್ನು ಹಾಕ್ಬೋದು. ಬಟ್ ನಾನು ಅದಿಲ್ಲ ಅಂತ ಇಲ್ಲಿ ಸ್ಕಿಪ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸುಮಾರು ಜನ ಹೇಗೇಗೋ ಹಾಕೋದು ಏನೇನೋ ಹಾಕೋದು ಇರುತ್ತೆ. ಕಾಳುಮೆಣಸು, ಲವಂಗ ಮತ್ತು ನುಗ್ಗೆ ಸೊಪ್ಪಿನ ಎಲೆ ಅದೆಲ್ಲನೂ ಹಾಕ್ತಾರೆ. ಬಟ್ ಏನೇ ಹಾಕಿದ್ರೂ ಈಗ ತುಪ್ಪ ತಿಂದರೆ ಸ್ಟಾರ್ಟಿಂಗಲ್ಲಿ ಕೆಮ್ಮು ಬರೋದು, ಕಫ ಬರೋದು ಅದೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋ ಒಂದು ರೀಸನ್ಗೆ ಹಾಕ್ತಾರೆ. ಇನ್ನೂ ಕೆಲವು ಕಡೆ ಬೆಳ್ಳುಳ್ಳಿ ಎಲ್ಲ ಹಾಕ್ತಾರೆ. ಬಟ್ ನನಗೆ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂದ್ಬಿಟ್ಟು ಫಸ್ಟಿಂದನೂ ನಮ್ಮ ಮನೇಲಿ ಹೇಗೆ ಮಾಡ್ಕೊಂಡು ಬಂದಿದ್ನೋ ಅದೇ ಥರ ನಾನು ಇಲ್ಲಿ ಮಾಡ್ಕೊತಾ ಇದ್ದೀನಿ. ಅತ್ತೆ ಮನೆ ಕಡೆ ನಾನು ಹೇಗೆ ಮಾಡ್ತಾರೆ ಅದು ನಾನು ನೋಡ್ಕೊಂಡಿಲ್ಲ. ನಮ್ಮಮ್ಮ ಈ ಥರ ಮಾಡ್ತಾಯಿದ್ರು, ಸೊ ಅದನ್ನು ನಾನಿಲ್ಲಿ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಜೊತೆಯಲ್ಲಿ 1 ಚಿಟಿಕೆ ಅರಿಶಿನನೂ ಹಾಕ್ತಾರೆ. ಇಲ್ಲಿ ಎಮ್ಮೆ ಬೆಣ್ಣೆಗೆ ಹಾಕ್ಬೋದಾ ಬೇಡವಾ ಗೊತ್ತಿರಲಿಲ್ಲ, ಬಟ್ ಸ್ಟಿಲ್ ನಾನೊಂದು ಸ್ವಲ್ಪ ಹಾಕಿದೆ. ಅದು ಕಲರ್ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಬೈ ನ್ಯಾಚುರಲ್ ಇದು ತುಂಬಾ ಚೆನ್ನಾಗಿರುತ್ತೆ ಯೆಲ್ಲೋ ಕಲರು ಎಮ್ಮೆ ಬೆಣ್ಣೆ. ಈಗ ಲಾಸ್ಟ್ ಮೂಮೆಂಟಲ್ಲಿ ನಾನು ಆ ಉಪ್ಪಿಂದು ನೀರಿರುತ್ತಲ್ಲ ಅದನ್ನು ಸ್ವಲ್ಪ ಸಿಮಿಕ್ಸ್ತೀನಿ. ಅದು ಫುಲ್ ಸೌಂಡ್ ಬರುತ್ತೆ, ಫುಲ್ ಒಂಥರ ಬಬಲ್ ಸೌಂಡ್ ಬರುತ್ತೆ. ಸೊ ಆ ಥರ ಸೌಂಡ್ ಬಂತು ಅಂದರೆ ಆಲ್ಮೋಸ್ಟ್ ಬೆಣ್ಣೆ ರೆಡಿ ಆಗಿದೆ, ತುಪ್ಪ ರೆಡಿ ಆಗಿದೆ ಅಂತ. ಫಸ್ಟ್ ಟೈಮ್ ನಾನು ಆ ಸಾಲ್ಟ್ ವಾಟರ್ ಹಾಕಿದಾಗ ನನಗೆ ಆ ಸೌಂಡ್ ಬರಲಿಲ್ಲ. ಸೊ ಹಾಗಾಗಿ ನಾನು ಇನ್ನೂ ಒಂದು 5 ನಿಮಿಷ ಎತ್ತಿಡ್ತಾ ಇದ್ದೀನಿ, ಅಂದರೆ ಮಾಡೋದಕ್ಕೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಲೋ ಫ್ಲೇಮಲ್ಲೇ. ಈ ಕಡೆ ಹಸು ಬೆಣ್ಣೆ ನಾನು ಲೇಟಾಗಿ ಇಟ್ಟಿದ್ದೀನಿ ಆ್ಯಂಡ್ ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ ಹಸು ಬೆಣ್ಣೆ ಸ್ವಲ್ಪ ಟೈಮ್ ತೊಗೊತಾನೆ ಇದೆ. ಲೋ ಫ್ಲೇಮಲ್ಲೇ ಇಟ್ಟಿರೋದ್ರಿಂದ ಅದು ಇನ್ನೂ ಸ್ವಲ್ಪ ಟೈಮ್ ತೊಗೊತಾನೆ ಇದೆ. ಹಸು ಬೆಣ್ಣೆ ನನಗೆ ರೆಡಿ ಆಗೋಕ್ಕೆ ಏನಿಲ್ಲ ಅಂದರೂ ಒಂದು 3-4 ಗಂಟೆ ಆಯಿತು. ಸೊ ವಿಡಿಯೋ ಜಾಸ್ತಿ ಎಕ್ಸ್ಟೆಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತುಂಬಾ ಶಾರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈಗ ಲಾಸ್ಟ್ ಮೂಮೆಂಟಿಗೆ ಬರ್ತಾಯಿದೆ. ಈಗ ಇದಕ್ಕೆ ನಾನು ಅರಿಶಿನ ಪುಡಿ ಹಾಕ್ತೀನಿ, ಜೊತೆಲಿ ಪೌಡರ್ನ ಕೂಡ ಈಗಲೇ ಹಾಕ್ತೀನಿ ಮತ್ತು ಕೊರ್ಬೇವಿನ ಸೊಪ್ಪು ಹಾಕ್ತೀನಿ. ಇದೇ ಟೈಮಲ್ಲಿ ವೀಳ್ಯದೆಲೆ ಇದ್ದಿದ್ರೆ ಅದನ್ನು ಹಾಕ್ತಾಯಿದ್ದೆ, ಬಟ್ ಇಲ್ಲ ಅಂತ ನಾನು ಹಾಕ್ತಾಯಿಲ್ಲ.
ನಾನು ಮಾಡ್ತಾ ಇರೋ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನೂ ಹೆಚ್ಚು ಯೂಸ್ಫುಲ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಇದು ರೆಡಿ ಆದಮೇಲೆ ಈಗ ನಾನು ಪೌಡರ್ ರೆಡಿ ಮಾಡ್ಕೊಂಡಿದ್ನಲ್ಲ, ಹುರಿದಿದ್ದು ಮೆಂತೆ ಮತ್ತು ಏಲಕ್ಕಿ ಪೌಡರ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಈ ಬೆಣ್ಣೆ ಜಾಸ್ತಿ ಇದ್ರಿಂದ ನಾನಿಲ್ಲಿ 2 ಸ್ಪೂನ್ಸ್ ಅಷ್ಟು ಹಾಕ್ತಾಯಿದ್ದೀನಿ. ಕಡಿಮೆ ಇತ್ತು ಅಂದರೆ ಕಡಿಮೆನೇ ಹಾಕ್ಕೋಬೋದು. ಈ ಕಡೆ ಎಮ್ಮೆ ಬೆಣ್ಣೆ ಕೂಡ ರೆಡಿ ಆಯಿತು. ಈಗ ನಾನು ಸಾಲ್ಟ್ ವಾಟರ್ ಹಾಕಿದ ತಕ್ಷಣ ಅದು ಫುಲ್ ಸೌಂಡ್ ಬರುತ್ತೆ. ಅದು ರೆಡಿನೂ ಆಗಿತ್ತು. ಸ್ವಲ್ಪ ಬೆಚ್ಚಗಿದ್ದಾಗೇ ಅದನ್ನು ಒಂದು ಕಂಟೈನರ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಬೆಣ್ಣೆ ಕಾಯಿಸೋದು ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಇರುತ್ತೆ. ಹಾಗೆ ನೀವು ಹೇಗೆ ಕಾಯಿಸ್ತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೂ ಕೂಡ ಒಂದು ಐಡಿಯಾ ಬರುತ್ತೆ. ನಮ್ಮ ಮನೇಲಿ ತುಪ್ಪ ಮಾಡಿದ್ರು ಅಂತ ಅಂದರೆ ಅದನ್ನು ಒಂದು ಸ್ವಲ್ಪ ದಿನ ಎತ್ತಿಟ್ಬಿಡ್ತಿದ್ರು, ಅದನ್ನು ಕೊಡ್ತಾ ಇರಲಿಲ್ಲ. ಈವನ್ ಖಾಲಿಯಾಗಿದ್ರೂ ಕೂಡ ಅದನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಯಾಕೆ ಅಂದರೆ ಕೆಮ್ಮು ಕಫ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾಯಿತ್ತು. ಈ ಸೈಡಲ್ಲಿ ಹಸು ಬೆಣ್ಣೆನೂ ಕೂಡ ರೆಡಿ ಆಗಿತ್ತು. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.